ನಮಸ್ಕಾರ ಸ್ನೇಹಿತರೆ, ಇಂದಿನ ಕಾಲದಲ್ಲಿ ತಲೆನೋವಿನಿಂದ ಹಿಡಿದು ತೂಕ ಇಳಿಸುವವರೆಗೆ ನಾವು ಕೆಮಿಕಲ್ ಮಾತ್ರೆಗಳ ಹಿಂದೆ ಓಡುತ್ತಿದ್ದೇವೆ. ಆದರೆ ನಮ್ಮ ಅಜ್ಜ ಅಜ್ಜಿಯರು 100 ವರ್ಷಗಳ ಕಾಲ ಆರೋಗ್ಯವಾಗಿ ಬಾಳಲು ಕಾರಣ ಅವರ ಮನೆಮದ್ದುಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ 15ಕ್ಕೂ ಹೆಚ್ಚು ಅದ್ಭುತ ಆಯುರ್ವೇದ ಸಲಹೆಗಳನ್ನು ನಾನು ನಿಮಗೆ ನೀಡಲಿದ್ದೇನೆ. ಈ ಮಾಹಿತಿ ನಿಮ್ಮ ಹಣ ಮತ್ತು ಆರೋಗ್ಯ ಎರಡನ್ನೂ ಉಳಿಸುತ್ತದೆ. ಬನ್ನಿ ನೋಡೋಣ. ಮೊದಲನೆಯದಾಗಿ ಹೆಚ್ಚಿನವರ ಸಮಸ್ಯೆ ಬೊಜ್ಜು. ಮ್ಯಾಜಿಕ್ ಡ್ರಿಂಕ್. ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆರಸ ಹಾಕಿ ಕುಡಿಯಿರಿ. ಇದು ನಿಮ್ಮ ದೇಹದ ಕಲ್ಮಶಗಳನ್ನು ಹೊರಹಾಕುತ್ತದೆ. ತುಪ್ಪದ ಅದ್ಭುತ. 1 ಚಮಚ ತುಪ್ಪವನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಹಳೆಯ ಕೊಲೆಸ್ಟ್ರಾಲ್ ಕರಗುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಆಲಸ್ಯಕ್ಕೆ ಮದ್ದು. ನಿಮಗೆ ಸದಾ ಸುಸ್ತು ಅನಿಸುತ್ತಿದ್ದರೆ ಎಳೆನೀರಿಗೆ ಸ್ವಲ್ಪ ನಿಂಬೆರಸ ಬೆರೆಸಿ ಕುಡಿಯಿರಿ, ಕೂಡಲೇ ಎನರ್ಜಿ ಸಿಗುತ್ತದೆ. ಮೂಳೆ ಮತ್ತು ಕೀಲುಗಳ ನೋವು. ವಯಸ್ಸಾದಂತೆ ಬರುವ ಕೀಲು ನೋವಿಗೆ ಇಲ್ಲಿದೆ ಸರಳ ಪರಿಹಾರ. ಎಕ್ಕದ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ನೋವಿರುವ ಮಂಡಿಯ ಮೇಲೆ ಕಟ್ಟಿ 1 ವಾರ ಹೀಗೆ ಮಾಡಿದರೆ ನೋವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಪಾದದ ಮಸಾಜ್. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ತುಪ್ಪದಿಂದ ಪಾದಗಳನ್ನು ಮಸಾಜ್ ಮಾಡಿ. ಇದು ಕೇವಲ ನೋವಲ್ಲ, ನಿಮ್ಮ ನಿದ್ರೆಯನ್ನು ಸುಧಾರಿಸುತ್ತದೆ. ಬೆನ್ನು ನೋವು. ಹಾಲಿನಲ್ಲಿ ಜೇನುತುಪ್ಪ ಬೆರೆಸಿ ಕುಡಿಯುವುದು ಬೆನ್ನು ನೋವಿಗೆ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯೆ ಮತ್ತು ಮಧುಮೇಹ. ಜೀರ್ಣಕ್ರಿಯೆ ಸರಿಯಾಗಿದ್ದರೆ ಅರ್ಧ ರೋಗಗಳು ಬರುವುದಿಲ್ಲ. ಗ್ಯಾಸ್ಟ್ರಿಕ್. ನೀವು ಗ್ಯಾಸ್ಟ್ರಿಕ್ನಿಂದ ಬಳಲುತ್ತಿದ್ದರೆ ಊಟದ ನಂತರ 2 ಲವಂಗ ಅಗಿಯಿರಿ. ಮಧುಮೇಹ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರುವವರು ಆಹಾರದಲ್ಲಿ ಬೆಂಡೆಕಾಯಿ ಮತ್ತು ಎಳ್ಳನ್ನು ಹೆಚ್ಚಾಗಿ ಬಳಸಿ. ಇವು ರಕ್ತದಲ್ಲಿನ ಸಕ್ಕರೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸುತ್ತವೆ. ಮಲಬದ್ಧತೆ. ರಾತ್ರಿ ಮಲಗುವ ಮುನ್ನ ಬಾಳೆಹಣ್ಣು ತಿನ್ನುವುದು ಮತ್ತು ಆಹಾರದಲ್ಲಿ ಕರಿಬೇವು ಹೆಚ್ಚಾಗಿ ಬಳಸುವುದು ಉತ್ತಮ. ಸೌಂದರ್ಯ ಮತ್ತು ಸ್ತ್ರೀಯರ ಆರೋಗ್ಯ. ನೈಸರ್ಗಿಕವಾಗಿ ಸುಂದರವಾಗಿ ಕಾಣಲು ಈ ಟಿಪ್ಸ್ ಫಾಲೋ ಮಾಡಿ. ಗ್ಲೋಯಿಂಗ್ ಸ್ಕಿನ್. ನಿತ್ಯವೂ ಸಬ್ಜಾ ನೀರು ಕುಡಿಯಿರಿ, ಇದು ಮುಖದ ಸುಕ್ಕುಗಳನ್ನು ತಡೆಯುತ್ತದೆ. ಕೂದಲಿನ ಆರೈಕೆ. ತೆಂಗಿನ ಎಣ್ಣೆಗೆ ಮೆಂತ್ಯ ಪುಡಿ ಹಾಕಿ ಕುದಿಸಿ ಆ ಎಣ್ಣೆಯನ್ನು ಬಳಸಿ. ಕೂದಲು ದಪ್ಪವಾಗಿ ಬೆಳೆಯುತ್ತದೆ. ಮಹಿಳೆಯರಿಗೆ ಋತುಚಕ್ರದ ನೋವಿನ ಸಮಯದಲ್ಲಿ ಸಕ್ಕರೆ ಇಲ್ಲದ ನಿಂಬೆ ಪಾನಕ ಕುಡಿಯಿರಿ. ಇನ್ನು ಪೀರಿಯಡ್ ಸಮಯ